ಎಲ್ಲ ಏನ್ ಕನಸುಗಳು ಕಾಲೇಜ್ ಲೈಫಲ್ಲಿ ಸಖತ್ತಾಗಿರುತ್ತೆ ಮಗ ಡ್ರೀಮ್ಸ್. ಏನ್ ಕಾಲೇಜ್ ಲೈಫಲ್ಲಿ ಹುಡುಗರು, ಓಹ್ ನಾನ್ ದುಡಿಯಕ್ ಹಿಡಿದ್ರೆ ಕೋಟಿಗಳು ಸಂಪಾದಿಸ್ತೀನಿ, ನಾನ್ ಮದ್ವೆ ಆಗಿದ್ರೆ ಕ್ಯೂ ನಿಂತ್ಕೋಬೇಕು, ನಿಲ್ಸ್ಕೊಂಡ್ ನಾ ಬಿಟ್ಟಿಚ್ಚಲ್ರ ರಾಶ್ ಪೆಟ್ಕೋರ ನಾನು ರಾಶ್ ಪೆಟ್ಕೋ. ಹೀಗೆಲ್ಲ ಬಿಲ್ಡಪ್. ನಾನ್ ಮದ್ವೆ ಆಗ್ಬೇಕು ಅಂತ ಹೇಳಿದ್ರೆ ಕ್ಯೂ ನಿಂತ್ಕೊಂತಾರೆ, ನೀನ್ ನಿಂತ್ಕೊಂಡ್ರು ಕೊಡಲ್ಲ. ಇದೇ ರಿಯಾಲಿಟಿ. ಹೇಳೋಗಿ ಈಸಿ ಇರುತ್ತೆ. ಮತ್ತೆ ಬಹಳಷ್ಟು ಜನ ಎಮೋಷನಲಿ ವೀಕ್ ಆಗ್ಬೇಡಿ. ಯಾರನ್ನೋ ಒಬ್ಬರನ್ನ ಪ್ರೀತಿಸಿರ್ತೀರ, ಅವರೇ ಪ್ರಪಂಚ ಅನ್ಕೊಂತೀರಾ. ಬೈ ಮಿಸ್ಟೇಕ್ ಏನೋ ಜಾತಿ ಅಡ್ಡ ಬರುತ್ತೆ, ದುಡ್ಡು ಅಡ್ಡ ಬರುತ್ತೆ, ಸ್ಟೇಟಸ್ ಅಡ್ಡ ಬರುತ್ತೆ. ಬೈ ಮಿಸ್ಟೇಕ್ ಫೇಲ್ಯೂರ್ ಆದ್ರೆ ಕೆಲವರು ಹುಡುಗಿರು ಅಪ್ಸೆಟ್ ಆಗ್ತಾರೆ, ಹುಡುಗರು ಅಪ್ಸೆಟ್ ಆಗ್ತಾರೆ. ನಾನೆಲ್ಲ ಹುಡುಗಿರಿಗೆ ಹೇಳೋದು, ನಿಮ್ಮ ಹುಡುಗ, ನೀನು ಇಷ್ಟಪಟ್ಟು ಹುಡುಗ ನಿನಗೆ ಸಿಗ್ಲಿಲ್ಲ ಅಂದ್ರೆ ನಿನಗೆ ಬದುಕೋದು ಕಷ್ಟನೇನಮ್ಮ. 23 ವರ್ಷ ಬದುಕಿ ನೀನು ಸತ್ತೋಗ್ಬಿಟ್ರೆ ನಿಮ್ಮ ಅಪ್ಪ ಅಮ್ಮ ಹೆಂಗಮ್ಮ ಬದುಕೋದು ನೀನನ್ನು ಬಿಟ್ಟು? ಇದೊಂದು ಯೋಚನೆ ಮಾಡಬೇಕಲ್ಲ. ಹುಡುಗರು ಅಷ್ಟೇ. ನಾನೊಂದು ಹೇಳ್ತೀನಿ ಕೇಳ್ರೋ. ಒಬ್ಬ ಹುಡುಗನ ಕಡಿಮೆ ಹರ್ಟ್ ಮಾಡೋ ಹೆಂಗ್ಸಿದ್ರೆ ಅದು ಅಮ್ಮ ಮಾತ್ರ, ಒಬ್ಬ ಹುಡುಗಿನ ಕಡಿಮೆ ಹರ್ಟ್ ಮಾಡೋ ಗಂಡ್ಸಿದ್ರೆ ಅದು ಅಪ್ಪ ಮಾತ್ರ. ನೀವು ಗಮನಿಸಿ, ಬಹಳಷ್ಟು ಜನ ಹುಡುಗಿರು, ನೀವು ಚಿಕ್ಕ ವಯಸ್ಸಲ್ಲಿ ಬೈಕಲ್ಲಿ ನಿಮ್ಮಪ್ಪ ನಿಮ್ಮನ್ನು ಮುಂದೆ ಕೂರಿಸ್ಕೊಂಡು ಊರೆಲ್ಲ ಸುತ್ತಾಕಿದ್ರು. ಬೆಳೆದ್ಮೇಲೆ ಬಾಯ್ ಫ್ರೆಂಡ್ ಬೈಕಲ್ಲಿ ಹಿಂದೆ ಸುತ್ತಾಕ್ಸ್ತಾನೆ. ಯಾಕೆ ಗೊತ್ತಾ? ನಿಮ್ಮಪ್ಪನಿಗೆ ನೀನು ಮುಂದೆನೇ ಇರಬೇಕು ಅಂತ ಆಸೆ, ನಿಮ್ಮ ಹುಡುಗನಿಗೆ ನೀನು ಹಿಂದೆ ಬಿದ್ದಿರು ಅಂತ ಆಸೆ.